ಹಲೋ ಎವ್ರಿವನ್, ಹಿಸ್ಟ್ರಿ ಕಂಟಿನ್ಯೂ ಮಾಡೋಣ. ಈಗಾಗಲೇ 2 ವಿಡಿಯೋಗಳು ಆಗಿದೆ. ಮೊದಲನೇ ವಿಡಿಯೋದಲ್ಲಿ ವಾಟ್ ಈಸ್ ಹಿಸ್ಟ್ರಿ ಅಂತ ತಿಳ್ಕೊಂಡ್ವಿ. ಆಮೇಲೆ 2ನೇ ವಿಡಿಯೋದಲ್ಲಿ ಹೌ ಡು ಹಿಸ್ಟೋರಿಯನ್ಸ್ ನೋ ದಿ ಪಾಸ್ಟ್. 3ನೇ ವಿಡಿಯೋದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಹಿಸ್ಟೋರಿಕಲ್ ಟೈಮ್, ಹೇಗೆ ಹಿಸ್ಟ್ರಿಯನ್ನು ಬೇರೆ ಬೇರೆ ಟೈಮ್ ಲೈನ್ ಮೂಲಕ ನಾವು ಅಧ್ಯಯನ ಮಾಡ್ತಾ ಹೋಗ್ತೇವೆ. ಹಿಸ್ಟ್ರಿ ಹ್ಯಾಪನ್ಸ್ ಓವರ್ ಟೈಮ್. ನಮ್ಮ ಪಾಸ್ಟನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಅಂತಂದರೆ ಅದೊಂದು ಟೈಮ್ ಲೈನು, ಬೆಳೆದು ಬಂದಿರುವಂಥ ಹಾದಿ ಅಥವಾ ನಡ್ಕೊಂಡು ಬಂದಿರುವಂಥ ಒಂದು ಪಥ ಅಲ್ವಾ. ಟು ಅಂಡರ್ಸ್ಟ್ಯಾಂಡ್ ದಿ ಪಾಸ್ಟ್ ವಿ ಮಸ್ಟ್ ನೋ ವೆನ್ ಇವೆಂಟ್ಸ್ ಹ್ಯಾಪನ್ಡ್ ಆ್ಯಂಡ್ ವ್ಯಾರ್ ದೆ ಟುಕ್ ಪ್ಲೇಸ್. ವೆನ್ ಆ್ಯಂಡ್ ವ್ಯಾರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಹಿಸ್ಟ್ರಿಯಲ್ಲಿ. ಹಾಗಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ನಾವು ಬೇರೆ ಬೇರೆ ಟೂಲ್ಸನ್ನು ಯೂಸ್ ಮಾಡ್ತೇವೆ. ಟೈಮ್ ಲೈನಿಗೋಸ್ಕರ ಯೂಸ್ ಮಾಡೋದು ಮೊದಲನೇದು BCE ಆರ್ CE. BCE ಫುಲ್ ಫಾರ್ಮು ಬಿಫೋರ್ ಕಾಮನ್ ಎರಾ, ಸಾಮಾನ್ಯ ಶಕೆ ಅಲ್ವಾ. ಸಾಮಾನ್ಯ ಶಕ, ಕಾಮನ್ ಎರಾ ಸಾಮಾನ್ಯ ಅಂತ ಹೇಳ್ತೇವೆ. ಯೂಸ್ಡ್ ಇಂಟರ್ನ್ಯಾಷನಲಿ. ದೇರ್ ಇಸ್ ನೋ 0 ಇಯರ್. ನೋಡಿ, 1 CE ಇಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ 1000 CE, 2000 CE, 3000 CE ಈ ಥರ ಮುಂದುವರಿತಾ ಹೋಗುತ್ತೆ. ಮತ್ತು ನೋಡಿ, 1 CE ಈ ಕಡೆ ಬರ್ತಾ ಹೋದರೆ 1000, 2000, 3000. ಅದೇ ಈ ಕಡೆ ಹೋಗ್ತಾ ಹೋದ್ರು 1000, 2000, 3000. ಸೊ ಈ ಕಡೆ CE ಅನ್ನೋದು ಇಯರ್ಸ್ ಆಫ್ ಕಾಮನ್ ಎರಾ, BCE ಅಂತಂದರೆ ಇಯರ್ಸ್ ಬಿಫೋರ್ ಕಾಮನ್ ಎರಾ. ಇವೆಂಟ್ಸ್ ಬಿಫೋರ್ 1 CE ಆರ್ ರಿಟನ್ ಆಸ್ BCE. ಉದಾಹರಣೆಗೆ ಮೌರ್ಯನ್ ಎಂಪೈರ್ 322 to 185 BCE. ಇವೆಂಟ್ಸ್ ಫ್ರಮ್ 1 CE ಆನ್ವರ್ಡ್ಸ್ ಆರ್ ರಿಟನ್ ಆಸ್ CE. ಗುಪ್ತಾ ಎಂಪೈರ್ 320 to 550 CE. ಸೊ BCE ಅಥವಾ CE ಅನ್ನೋದನ್ನು ಯೂಸ್ ಮಾಡ್ತೇವೆ. ಇದನ್ನು ಮೋರ್ ಪ್ರಿಸೈಸ್ ಮತ್ತು ನಾವು ಅಕಾಡೆಮಿಕ್ ರೈಟಿಂಗ್ನಲ್ಲಿ ಹೆಚ್ಚು ಯೂಸ್ ಮಾಡೋದು BCE ಮತ್ತು CE ಅನ್ನು. ಇನ್ನು BC ಮತ್ತು AD, ಕ್ರಿಸ್ತ ಶಕ ಅಂತ ನಾವೇನು ಕರಿತಿದ್ದೇವೆ ಅಲ್ವಾ. ಬಿಫೋರ್ ಕ್ರೈಸ್ಟ್, ಕ್ರಿಸ್ತಪೂರ್ವ, ಅನ್ನೋ ಡೊಮಿನಿ, AD, BC AD ಅನ್ನುವಂಥ ಒಂದು ಮೆಥಡ್ ಸಹ ಇದೆ. ಇದನ್ನು ಕಾಮನ್ ಆಗಿ ಎವ್ರಿಡೇ ರೈಟಿಂಗಲ್ಲಿ ಕೆಲವರು ಬಳಸ್ತಾರೆ. ಬೇಸ್ಡ್ ಆನ್ ದಿ ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್. 1 AD ಅದು ಜೀಸಸ್ ಬರ್ತ್ ಅಂತ ಹೇಳ್ಬೋದು. ಅದರ ಆ ಕಡೆ ಇರೋದೆಲ್ಲ 1000 AD, 2000 AD, ಇಯರ್ಸ್ ಆಫ್ ದಿ ಲಾರ್ಡ್ ಅನ್ನೋ ಡೊಮಿನಿ ಅಂತ ಕರೀತಾರೆ. ಇನ್ನು BC ಅಂತಂದರೆ ಕ್ರಿಸ್ತಪೂರ್ವ, ಬಿಫೋರ್ ಕ್ರೈಸ್ಟ್. ಸೊ ಇದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಏನು ಸ್ಟಡಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈಗಾಗಲೇ ನಿಮ್ಗೆ ಇದು ಗೊತ್ತಿದೆ, ಓದ್ತಾ ಇರೋರಿಗೆ BC ಅಥವಾ BC AD ಅನ್ನೋದನ್ನು ಕೇಳಿರಬಹುದು. ಆದರೂ ಸಹಿತ ಒಂದು ಸಾರಿ ಬೇಸಿಕನ್ನು ಹೇಳ್ಕೊಂಡು ಹೋಗೋದು ನನ್ನ ಕರ್ತವ್ಯ, ಹೇಳ್ತಾ ಇದ್ದೇನೆ. ಟೆಸ್ಟ್ ಇನ್ನೂ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಸೆಂಚುರೀಸ್ ಅಂತಂದರೆ ಏನು? ಪೀರಿಯಡ್ ಆಫ್ 100 years, 100 ವರ್ಷಗಳ ಒಂದು ಕಾಲಮಾನವನ್ನು ಸೆಂಚುರಿ, ಶತಮಾನ ಅಂತ ಕರಿತೇವೆ. ಸೆಂಚುರೀಸ್ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ಲಾಂಗ್ ಪೀರಿಯಡ್ಸ್ ಆಫ್ ಟೈಮ್ ಈಸಿಲಿ. ಶತಮಾನಗಳನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಇಡೀ ಒಂದು ಕಾಲಮಾನದಲ್ಲಿ ಏನೇನಾಯಿತು ಅಲ್ವಾ. 300 to 201 BCE, ಆವಾಗ ಮೌರ್ಯನ್ ಎಂಪೈರ್ ರೂಲ್ಡ್ ಡ್ಯೂರಿಂಗ್ ದಿಸ್ ಸೆಂಚುರಿ. ಫಸ್ಟ್ ಸೆಂಚುರೀಸ್ ಅಲ್ವಾ. ಈ ಥರ ನೋಡಿ, ಸೆಂಚುರಿಲಿ ಹೇಗಿರುತ್ತೆ, BCE CE ಅಂತ ಯೂಸ್ ಮಾಡ್ತಾರೆ. ಕೆಳಗಡೆ ಅದರ ಡೀಟೇಲ್ ಇದೆ. ಎಂಡ್ ಆಫ್ ಇಂಡೋ-ಗ್ರೀಕ್ ಕಿಂಗ್ಡಮ್ಸ್, ಒಂದು ಕಾಲಮಾನವನ್ನು ಕೊಟ್ಟು ಅದರ ನಂತರ ಅಲ್ಲಿ ಏನಾಯಿತು ಅಂತ ತಿಳಿಸ್ತಾ ಇದ್ದೇವೆ ಅಷ್ಟೆ. ಬಹಳ ತುಂಬ ಏನೇನೋ ಇದು ಅಂತ ಅಂದ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯೂಸ್ ಮಾಡ್ತಾ ಇರೋದು BCE CE, ಅಲ್ಲಿ ಏನಾಯಿತು ಅಂತ ಆಮೇಲೆ ತಿಳಿಸ್ತೇವೆ ಅಷ್ಟೆ. ಇನ್ನು ಟೈಮ್ ಲೈನ್ಸ್ ಅಂದರೆ ಟೈಮ್ ಲೈನ್ ಹೇಗೆ ಇರುತ್ತೆ ಅಂದರೆ, ಟೈಮ್ ಲೈನ್ ಅರೇಂಜಸ್ ಇವೆಂಟ್ಸ್ ಇನ್ ಅ ಕ್ರೊನೊಲಾಜಿಕಲ್ ಆರ್ಡರ್. ಒಂದಾದ್ಮೇಲೆ ಒಂದು ಯಾವ್ದು ನಡೀತು ಅಂತ ತಿಳಿಸೋದು ಟೈಮ್ ಲೈನ್. ಇಟ್ ಹೆಲ್ಪ್ಸ್ ಅಸ್ ಸಿ ವಾಟ್ ಹ್ಯಾಪನ್ಡ್ ಫಸ್ಟ್, ನೆಕ್ಸ್ಟ್ ಆ್ಯಂಡ್ ಲೇಟರ್. ಅದಕ್ಕೆ ಟೈಮ್ ಲೈನ್ ಅಂತ ಕರಿತೇವೆ. 2500 BCE ಏನಾಯಿತು? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇತ್ತು. ಆಮೇಲೆ 322 BCE ಆವಾಗ ಚಂದ್ರಗುಪ್ತ ಮೌರ್ಯ ಬಂದ, ಆಮೇಲೆ ಮೌರ್ಯನ್ ಎಂಪೈರ್ ಬಂತು. ಆಮೇಲೆ 260 BCE ಅಶೋಕ, 250 BCE ಕಳಿಂಗ ವಾರ್ ನಡೆದಿರೋದು, 232 BCE. ಅಂದರೆ ಒಂದು ಕಾಲಘಟ್ಟ ಹೇಗೆ ಮುಂದುವರಿತಾ ಬಂತು, ಆ ಕ್ರೊನೊಲಾಜಿಕಲ್ ಆರ್ಡರನ್ನು ತಿಳಿಸಿ ಅಲ್ಲಿ ಏನೇನಾಯಿತು ಅಂತ ವಿವರಿಸೋದು ಟೈಮ್ ಲೈನ್. ಶಬ್ದದ ಅರ್ಥ ಗೊತ್ತಿದ್ರೆ ಪ್ರಾಬ್ಲಮ್ ಇಲ್ಲ, ಅರ್ಥ ಗೊತ್ತಿಲ್ಲದೆ ಇದ್ದರೆ ತಿಳ್ಕೊಳ್ಳಿ ಅಷ್ಟೇ. ಟೈಮ್ ಲೈನ್ ಅಂತಂದರೆ ಕಾಲಮಾನ, ಅಲ್ಲಾಗಿರುವಂಥ ಘಟನೆಗಳ ವಿವರಣೆ. ಇನ್ನು ಹಿಸ್ಟೋರಿಕಲ್ ಮ್ಯಾಪ್ಸ್ಗಳು ಆವಾಗ ನೀವು NCERTಯಲ್ಲೂ ನೋಡಿರಬಹುದು. ಆವಾಗ ಫಸ್ಟು ನೀವು ಹೇಗೆ ಅದನ್ನು ಓದಬೇಕು ಅಂತ ಒಂದು ಸಿಂಪಲ್ ಎಕ್ಸ್ಪ್ಲನೇಷನ್ ಇದೆ. ಫಸ್ಟು ಟೈಟಲ್ ಮತ್ತು ಲೆಜೆಂಡ್, ಇಲ್ಲಿ ಮೌರ್ಯನ್ ಎಂಪೈರ್, ಗುಪ್ತಾ ಎಂಪೈರ್ ಅಂತಿದೆ, ಅದನ್ನು ತಿಳ್ಕೊಳ್ಳಿ. ಮತ್ತು ಯಾವ್ಯಾವ ಕಲರ್ ಯೂಸ್ ಮಾಡಿದ್ದಾರೆ ಅಂತ ನೋಡಿಕೊಂಡು ಆಮೇಲೆ ಅದನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಿ. ಅಬ್ಸರ್ವ್ ಕಲರ್ಸ್ ಆ್ಯಂಡ್ ಸಿಂಬಲ್ಸ್. ಅದಾದಮೇಲೆ ಯಾವ್ಯಾವ ಪ್ಲೇಸ್ ಬರುತ್ತೆ ಅಂತ ನೋಡಬೇಕು. ಲುಕ್ ಎಟ್ ಪ್ಲೇಸಸ್, ರಿವರ್ಸ್, ಸೀಸ್ ಆ್ಯಂಡ್ ಬೌಂಡ್ರೀಸ್. ಹಾಗಾಗಿ ಓವರ್ ಆಲ್ ಆಗಿ ಆ ಮ್ಯಾಪ್ ಏನು ತಿಳಿಸ್ತಾ ಇದೆ ಅಲ್ವಾ, ಬೇರೆ ಬೇರೆ ಪೀರಿಯಡ್ನಲ್ಲಿ ಹೇಗಿತ್ತು ಅಂತ ನಾವು ನೋಡ್ತಾ ಹೋಗ್ತೇವೆ.
ಇದೆಲ್ಲ ಜಾಸ್ತಿ ನಿಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈಗಾಗಲೇ 6th to 8th 10th ಇಲ್ಲೆಲ್ಲ ನೀವು ಇಂಥದ್ದು ವಿಷಯಗಳನ್ನು ತಿಳ್ಕೊಂಡು ಬಂದಿದ್ದೀರಿ. ಹಾಗಾಗಿ ಟೈಮ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿ ಸೀಕ್ವೆನ್ಸ್ ಆಫ್ ಇವೆಂಟ್ಸ್. BCE ಅಥವಾ BCAD ಇದೆಲ್ಲ ನಮಗೆ ಒಂದು ಡೇಟನ್ನು ಕೊಡಲಿಕ್ಕೆ, ಆ ಇವೆಂಟ್ಗಳಿಗೆ ಒಂದು ದಿನಾಂಕವನ್ನು ಸೂಚಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೆಂಚುರೀಸ್ಗಳಿಂದ ನಾವು ಲಾಂಗ್ ಪೀರಿಯಡ್ಗಳನ್ನು ಅರ್ಥ ಮಾಡ್ಕೋಬಹುದು, ಸ್ಟಡಿ ಮಾಡಬಹುದು. ಟೈಮ್ ಲೈನ್ ಅನ್ನೋದು ಆ ಒಂದು ಆರ್ಡರ್ ಆಫ್ ಇವೆಂಟ್ಸನ್ನು ಕ್ಲಿಯರ್ ಆಗಿ ನಮಗೆ ಶೋ ಮಾಡುತ್ತೆ. ಮ್ಯಾಪ್ಸ್ಗಳಿಂದ ನಾವು ಜಿಯೋಗ್ರಾಫಿಕಲಿ ಅಥವಾ ಹೇಗೆ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಇವೆಂಟ್ಸ್ ಆಯಿತು, ಹೇಗೆ ಪ್ಲೇಸ್ಗಳು ಬದಲಾಗ್ತಾ ಹೋಯಿತು ಅಂತ ಅರ್ಥ ಮಾಡ್ಕೋಬಹುದು. BCE BCAD ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಸೊ ಹಿಸ್ಟ್ರಿ ಈಸ್ ನಾಟ್ ಜಸ್ಟ್ ಅಬೌಟ್ ದಿ ಪಾಸ್ಟ್, ಇಟ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಚೇಂಜ್ ಓವರ್ ಟೈಮ್ ಆ್ಯಂಡ್ ಲರ್ನಿಂಗ್ ಫ್ರಾಮ್ ಇಟ್. ಬಹಳ ಇಂಪಾರ್ಟೆಂಟು, SI ಎಥಿಕ್ಸಲ್ಲಿ ಬಳಸ್ಕೋಬಹುದು. ಹಿಸ್ಟ್ರಿ ಅಂತಂದರೆ ಮೊದಲೇನಾಯಿತು ಅಂತ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಆ ಬದಲಾವಣೆಗೆ ಕಾರಣ ಏನು, ಅದರ ಪರಿಣಾಮಗಳೇನು, ಮತ್ತು ಅದರಿಂದ ನಾವು ಕಲಿಯಬೇಕಾದ ಪಾಠಗಳೇನು ಅಂತ ತಿಳ್ಕೊಳ್ಬೇಕಾಗಿರೋದು ಹಿಸ್ಟ್ರಿ. ಅದನ್ನು ಮುಂದೆ ನಾವು ನೋಡ್ತಾ ಹೋಗ್ತೇವೆ. UPSCಗೆ ಇದು ನಿಮಗೆ ಹಿಸ್ಟೋರಿಕಲ್ ಇವೆಂಟ್ಗಳನ್ನು ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ಟೈಮ್ ಲೈನ್ ಅನ್ನೋದು. ಮತ್ತು ಬೇರೆ ಬೇರೆ ಪೀರಿಯಡ್ಗಳನ್ನು ಕಂಪೇರ್ ಮಾಡಬಹುದು. ಗುಪ್ತರ ಕಾಲ, ಮೌರ್ಯರ ಕಾಲ, ಕಂಪ್ಯಾರಿಟಿವ್ ಸ್ಟಡಿ ಮಾಡಬಹುದು. ಕ್ಲಾರಿಟಿ, ಆನ್ಸರ್ ರೈಟಿಂಗ್ನಲ್ಲಿ ಹೆಚ್ಚು ಕ್ಲಾರಿಟಿ ಬರುತ್ತೆ. ಅದಾದಮೇಲೆ ಮ್ಯಾಪ್ ಬೇಸ್ಡ್ ಕ್ವಶನ್ ಪ್ಲಿಮ್ಸ್ ಮತ್ತು ಮೇನ್ಸಲ್ಲಿ ಸಾಲ್ವ್ ಮಾಡಬಹುದು. ಮತ್ತು ಎಲ್ಲ ಮುಂದೆ ಹಿಸ್ಟೋರಿಕಲ್ ಟಾಪಿಕ್ಸು, ಆಪ್ಷನಲ್ ಪೇಪರ್ಸ್ಗಳಿಗೆ ಹೆಲ್ಪ್ ಮಾಡುತ್ತೆ. ಬಹಳ ದೊಡ್ಡ ಕಾನ್ಸೆಪ್ಟ್ ಏನಲ್ಲ ಇದು. ಟೈಮ್ ಲೈನ್ ಅಂತ ಇರುತ್ತೆ, ಅದರಿಂದ ನಮಗೆ ಆ ಒಂದು ಘಟನೆಗಳು ನಡೆದಂತಹ ಕಾಲಮಾನ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು BCE ಅನ್ನು ಬಳಸ್ತೇವೆ ಅಥವಾ BCAD ಅನ್ನು ಬಳಸ್ತೇವೆ. ಸೆಂಚುರೀಸ್ಗಳನ್ನು ಯೂಸ್ ಮಾಡಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತೇವೆ. ಮ್ಯಾಪ್ಗಳ ಮೂಲಕ ಆ ಒಂದು ಜಿಯೋಗ್ರಾಫಿಕಲ್ ಚೇಂಜನ್ನು, ಪ್ಲೇಸ್ಗಳನ್ನು ತಿಳ್ಕೊಳ್ತೇವೆ. ಇಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.